ಹಾಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಎಲ್ಲರಿಗೂ ಗುಡ್ ಮಾರ್ನಿಂಗ್. ನಾವು ನಂಬುತ್ತೇವೆ ನೀವೆಲ್ಲರೂ ಚೆನ್ನಾಗಿದ್ದೀರಾ, ನೀವೆಲ್ಲ ಆರಾಮಾಗಿದ್ದೀರಾ. ದೇವರ ವಾಕ್ಯದಲ್ಲಿ, ಪ್ರಾರ್ಥನೆಯಲ್ಲಿ, ಆತನನ್ನ ಸ್ತುತಿ ಮಾಡುವುದರಲ್ಲಿ ನೀವು ಬೆಳೀತಾ ಇದ್ದೀರಾ ಎಂಬುದಾಗಿ ನಾವು ನಂಬುತ್ತೇವೆ ಪ್ರಿಯರೇ. ದೇವರು ಈ ಒಂದು ಹೊಸ ಜೀವಿತವನ್ನ, ಹೊಸ ದಿನವನ್ನ ನಮ್ಮ ಜೀವಿತದಲ್ಲಿ ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ನಾವು ಆತನನ್ನ ಮಹಿಮೆ ಪಡಿಸೋಣ ಪ್ರಿಯರೇ. ಕಣ್ಣುಗಳನ್ನ ಮುಚ್ಚಿಕೊಂಡು ಆತನ ನಾವು ದೃಷ್ಟಿಸುತ್ತಾ ಆತನೊಬ್ಬನನ್ನೇ ನಾವು ಆರಾಧನೆ ಮಾಡಿಕೊಳ್ಳೋಣ. ಹಾಲೆಲೂಯಾ, ಹಾಲೆಲೂಯಾ. ಯೇಸುವೇ, ನಿಮಗೆ ಸ್ತೋತ್ರ, ಸ್ತೋತ್ರ, ಸ್ತೋತ್ರ ಕರ್ತನೇ. ಕೃತಜ್ಞತಾ ಸ್ತುತಿ ಹಾಡು, ನನ್ನ ಯೇಸುವಿಗೆ ಸ್ತೋತ್ರದ ಗೀತೆ ಹಾಡು. ಕೃತಜ್ಞತಾ ಸ್ತುತಿ ಹಾಡು, ನನ್ನ ಯೇಸುವಿಗೆ ಸ್ತೋತ್ರದ ಗೀತೆ ಹಾಡು. ಕರ್ತರು, ಶಕ್ತರು, ಪರಿಶುದ್ಧರು, ಮಾತಿನಲ್ಲಿ ಸತ್ಯವಂತರು. ಕರ್ತರು, ಶಕ್ತರು, ಪರಿಶುದ್ಧರು, ಮಾತಿನಲ್ಲಿ ಸತ್ಯವಂತರು. ಕೃತಜ್ಞತಾ ಸ್ತುತಿ ಹಾಡು, ನನ್ನ ಯೇಸುವಿಗೆ ಸ್ತೋತ್ರದ ಗೀತೆ ಹಾಡು. ಎರಿಕೋ ಕೋಟೆಯು ಮುಂದೆ ಬಂದರು, ಯೇಸು ನನ್ನ ಮುಂದೆ ಹೋಗುವ. ಎರಿಕೋ ಕೋಟೆಯು ಮುಂದೆ ಬಂದರು, ಯೇಸು ನಿನ್ನ ಮುಂದೆ ಹೋಗುವ. ಹೆದರದಿರು, ಕದಲದಿರು, ಸ್ತುತಿಯಿಂದ ಬಿದ್ದು ಹೋಗ್ಬಹುದು. ಹೆದರದಿರು, ಕದಲದಿರು, ಸ್ತುತಿಯಿಂದ ಬಿದ್ದು ಹೋಗ್ಬಹುದು. ಕೃತಜ್ಞತಾ ಸ್ತುತಿ ಹಾಡು, ನನ್ನ ಯೇಸುವಿಗೆ ಸ್ತೋತ್ರದ ಗೀತೆ ಹಾಡು. ಕೃತಜ್ಞತಾ ಸ್ತುತಿ ಹಾಡು, ನನ್ನ ಯೇಸುವಿಗೆ ಸ್ತೋತ್ರದ ಗೀತೆ ಹಾಡು. ಶರೀರಾತ್ಮ ಪ್ರಾಣದಲ್ಲಿ ಸೋಲುವ ಸಮಯದಲ್ಲಿ, ಶರೀರಾತ್ಮ ಪ್ರಾಣದಲ್ಲಿ ಸೋಲುವ ಸಮಯದಲ್ಲಿ, ಸ್ತುತಿಯೊಡನೆ ಪ್ರಾರ್ಥಿಸಲು ಆತ್ಮನ ಬಲ ಬರುವುದು. ಸ್ತುತಿಯೊಡನೆ ಪ್ರಾರ್ಥಿಸಲು ಆತ್ಮನ ಬಲ ಬರುವುದು. ಎಲ್ಲರೂ ಸರಿ ಆಡಿಕೊಳ್ಳೋಣ. ಕೃತಜ್ಞತಾ ಸ್ತುತಿ ಹಾಡು, ನನ್ನ ಯೇಸುವಿಗೆ ಸ್ತೋತ್ರದ ಗೀತೆ ಹಾಡು. ಕೃತಜ್ಞತಾ ಸ್ತುತಿ ಹಾಡು, ನನ್ನ ಯೇಸುವಿಗೆ ಸ್ತೋತ್ರದ ಗೀತೆ ಹಾಡು. ಕರ್ತರು, ಶಕ್ತರು, ಪರಿಶುದ್ಧರು, ಮಾತಿನಲ್ಲಿ ಸತ್ಯವಂತರು. ಕರ್ತರು, ಶಕ್ತರು, ಪರಿಶುದ್ಧರು, ಮಾತಿನಲ್ಲಿ ಸತ್ಯವಂತರು. ಕರ್ತರು, ಶಕ್ತರು, ಪರಿಶುದ್ಧರು, ಮಾತಿನಲ್ಲಿ ಸತ್ಯವಂತರು. ಹೌದು ಕರ್ತನೆ, ನೀವು ಸತ್ಯವಂತರು, ನೀವು ನೀತಿವಂತರು, ನೀವು ಪರಿಶುದ್ಧನಾದ ದೇವರು, ನೀವು ನಂಬಿಕಸ್ಥನಾದಂತ ದೇವರು ನೀವಾಗಿರುವುದಕ್ಕಾಗಿ ಈ ಒಂದು ಮುಂಚಾನೆ ವೇಳೆಯಲ್ಲಿ ನಮ್ಮ ಕೈಗಳನ್ನ ಎತ್ತಿ ನಿಮಗೆ ಸ್ತೋತ್ರವನ್ನ ಸಲ್ಲಿಸುತ್ತೇವಪ್ಪ ರಾಜ. ದೇವರೇ, ಮುಂದುವರೆದು ನಿಮ್ಮ ವಾಕ್ಯವನ್ನು ನಾವು ಧ್ಯಾನಿಸುವಾಗ ಪರಿಶುದ್ಧಾತ್ಮ ದೇವರೇ, ನಿಮ್ಮ ವಾಕ್ಯದೊಂದಿಗೆ, ನಮ್ಮ ಆತ್ಮದೊಂದಿಗೆ, ನಮ್ಮ ಪ್ರಾಣದೊಂದಿಗೆ, ನಮ್ಮ ಶರೀರದೊಂದಿಗೆ, ನಮ್ಮ ಪರಿಸ್ಥಿತಿಯೊಂದಿಗೆ ನೀವು ಮಾತನಾಡಪ್ಪ. ಎಲ್ಲ ಘನಮಾನ ಮಹಿಮೆಯನ್ನು ನಿಮಗೆ ಮಾತ್ರ ಸಲ್ಲಿಸುತ್ತಾ ಯೇಸುವೇ ನಿಮ್ಮ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿಕೊಂಡು ಹೊಂದಿದ್ದೇವೆ ನಮ್ಮ ಪರಲೋಕದ ತಂದೆ. ಆಮೆನ್, ಆಮೆನ್, ಹಲ್ಲೆಲೂಯಾ. ಬನ್ನಿ ಪ್ರಿಯರೇ, ನಾವು ಒಂದು ವಾಕ್ಯವನ್ನ ಓದಿಕೊಂಡು
ದೇವರು ಈ ಒಂದು ದಿನದಲ್ಲಿ ನಮ್ಮ ಜೀವಿತಕ್ಕೆ, ನಮ್ಮ ಕುಟುಂಬಕ್ಕೆ, ನಮ್ಮ ಕೆಲಸ ಕಾರ್ಯಕ್ಕೆ ಯಾವ ಒಂದು ವಾಕ್ಯವನ್ನ ಇಟ್ಟಿದ್ದಾರೆ ಎಂಬುದಾಗಿ ನಾವು ನೋಡಿಕೊಳ್ಳೋಣ. ಅಪೊಸ್ತಲರ ಕೃತ್ಯಗಳು 16ನೇ ಅಧ್ಯಾಯದ 25ನೇ ವಚನ. ಅಪೊಸ್ತಲರ ಕೃತ್ಯಗಳು 16ನೇ ಅಧ್ಯಾಯದ 25ನೇ ವಚನವನ್ನು ನಾವು ಓದಿಕೊಳ್ಳೋಣ. ಮಧ್ಯರಾತ್ರಿಯಲ್ಲಿ ಪೌಲನು ಸೀಲನು ಪ್ರಾರ್ಥನೆ ಮಾಡುವವರಾಗಿ ದೇವರಿಗೆ ಸ್ತುತಿ ಪದಗಳನ್ನು ಹಾಡುತ್ತಿದ್ದರು. ಸೆರೆಯಲ್ಲಿದ್ದವರು ಲಕ್ಷ್ಯವಿಟ್ಟು ಕೇಳುತ್ತಿದ್ದರು. ಇಲ್ಲಿ ವಾಕ್ಯದಲ್ಲಿ ಏನು ಬರೆಯಲ್ಪಟ್ಟಿದೆ ಎಂಬುದಾಗಿ ನಾವು ನೋಡುವುದಾಗಿದ್ರೆ, ಪೌಲ ಸೀಲರು ಮಧ್ಯರಾತ್ರಿಯಲ್ಲಿ ದೇವರನ್ನ ಸ್ತುತಿ ಮಾಡ್ತಾ ಇದ್ದಾರೆ, ದೇವರನ್ನ ಮಹಿಮೆ ಪಡಿಸ್ತಾ ಇದ್ದಾರೆ, ದೇವರನ್ನ ಘನ ಪಡಿಸ್ತಾ ಇರುವುದನ್ನ ಇಲ್ಲಿ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ ಪ್ರಿಯರೇ. ಈ ಒಂದು ವಾಕ್ಯವನ್ನು ಬರೆಯುವಾಗ, ಈ ಒಂದು ಸತ್ಯವೇದದಲ್ಲಿ ಪೌಲ ಸೀಲರ ಬಗ್ಗೆ ಬರೆಯುವಾಗ, ಪೌಲ ಸೀಲರು ಒಂದು ಸಂತೋಷದಲ್ಲಿ, ಒಂದು ಸಂಭ್ರಮ ಇದ್ದಾಗ ದೇವರನ್ನ ಸ್ತುತಿಸ್ತಾ ಇಲ್ಲ. ಮೇಲಿನಿಂದ ನಾವು ವಾಕ್ಯವನ್ನು ಓದುತ್ತಾ ಇರುವ ಹಾಗೆ ನಿಮಗೆ ಸಮಯ ಸಿಕ್ಕುವುದಾಗಿದ್ರೆ ಈ ದಿನ ನೀವು ಅಪೊಸ್ತಲರ ಕೃತ್ಯದಲ್ಲಿ 16ನೇ ಅಧ್ಯಾಯ ನೀವು ಓದ್ಕೊಂಡ್ರಿ ಎಂಬುದಾಗಿ ನಾನು ಬಯಸ್ತೇನೆ. ಈ ಒಂದು ವಾಕ್ಯದಲ್ಲಿ ಅಪೊಸ್ತಲರ ಕೃತ್ಯ 16ನೇ ಅಧ್ಯಾಯದಲ್ಲಿ ಬರೆಯಲ್ಪಟ್ಟಿದೆ, ಒಬ್ಬ ಸ್ತ್ರೀಗೆ ದೆವ್ವ ಹಿಡಿದಿರ್ತದೆ ಪ್ರಿಯರೇ. ಅವಳು ದಿನ ಇವರನ್ನ ನೋಡುವಾಗ, ಪೌಲ ಸೀಲರನ್ನ ನೋಡುವಾಗ, ಇವರು ದೇವರ ಮನುಷ್ಯರಾಗಿದ್ದಾರೆ, ಇವರು ಒಂದು ರಕ್ಷಣೆ ಮಾರ್ಗಕ್ಕೆ ಜನರನ್ನ ತರುವವರಾಗಿದ್ದಾರೆ ಎಂಬುದಾಗಿ ದಿನ ಅವರು ಹೇಳ್ತಾ ಇರುವಾಗ, ಪೌಲನಿಗೆ ಒಂದು ದಿನ ಅವ್ರು ಏನ್ ಮಾಡ್ತಾರಂತಂದ್ರೆ, ಆ ಒಂದು ದೆವ್ವ ಆ ಸ್ತ್ರೀಯ ಮೇಲೆ ಇದ್ದಂತ ದೆವ್ವಕ್ಕೆ ಗದರಿಸಿ, ಎಲೆ ದೆವ್ವವೇ ನೀನು ಇವಳ ಶರೀರವನ್ನ ಬಿಟ್ಟು ಹೋಗು ಎಂಬುದಾಗಿ ಹೇಳಿದ ಮೇಲೆ ಅವಾಗ ಆ ಒಂದು ದುರಾತ್ಮ ಅವಳ ಮೇಲೆ ಇದ್ದಂಥದ್ದು ಓಡಿ ಹೋಗ್ತದೆ ಪ್ರಿಯರೇ. ಆ ಒಂದು ಸಮಯದಿಂದ ಇವಳನ್ನ ಒಂದು ಕಡಿ ಹೇಳುವುದರ ಒಂದು ಕೆಲಸದಲ್ಲಿ ಇಟ್ಟಿದಂತ ಆ ಒಬ್ಬ ಯಜಮಾನನಿಗೆ ಇವಳಿಂದ ಒಂದು ಬರಬೇಕಾದಂತ ಒಂದು ಆದಾಯ ಅವನಿಗೆ ಕಟ್ಟಾಗ್ಬಿಡ್ತದೆ ಪ್ರಿಯರೇ. ಅವಾಗ ಏನ್ ಮಾಡ್ತಾರೆ, ಇವಳನ್ನ ಈ ಒಂದು ಗುಣಪಡಿಸುವಿಕೆ, ಈ ಒಂದು ಸ್ವಸ್ಥತೆನ ಕೊಟ್ಟಂತ ಪೌಲ ಸೀಲರಿಗೆ ಏನ್ ಮಾಡ್ತಾರೆ ಅಂತಂದ್ರೆ, ಅಲ್ಲಿದ್ದಂತ ರೋಮಾಯದಲ್ಲಿದ್ದಂತ ಅಧಿಕಾರಿಗಳು ಇವರನ್ನ ಚೆನ್ನಾಗಿ ಓಡಿಸ್ಬಿಟ್ಟು ಅವರನ್ನ ಜೈಲಿಗೆ ಹಾಕ್ತಾರೆ ಪ್ರಿಯರೇ. ಜೈಲಿಗೆ ಹಾಕಿದಂತ ಸಮಯದಲ್ಲಿ ಪೌಲ ಸೀಲರು ಏನ್ ಮಾಡ್ತಾರೆ ಅಂತಂದ್ರೆ, ಆ ಒಂದು ಮೈಯಲ್ಲೆಲ್ಲ ಗಾಯ ಆಗಿದೆ, ಮೈಯಲ್ಲೆಲ್ಲ ಅವ್ರಿಗೆ ರಕ್ತ ಸುರಿತಾ ಇದ್ರೂ ಕೂಡ ಅವರ ಕೈಗಳಿಗೆ ಸರಪಣಿಗಳು ಹಾಕಲ್ಪಟ್ಟಿದೆ, ಅವರ ಕಾಲುಗಳಿಗೆ ಒಂದು ಕಾಳಗ, ಒಂದು ಖಡ್ಗ, ಒಂದು ಚೈನಿನಿಂದ, ಒಂದು ಸರಪಣಿಯಿಂದ ಅವರನ್ನ ಕಟ್ಟಿದಾಗ್ಲೂ ಕೂಡ ದೇವರನ್ನ ಅವರು ಸ್ತುತಿ ಮಾಡ್ತಾ ಇದ್ದಾರೆ ಪ್ರಿಯರೇ. ಹಾಲೆಲೂಯ. ಕಷ್ಟದ ಸಮಯದಲ್ಲಿ ಅವ್ರಿಗೆ ಇರುವಂತ ಸಮಯದಲ್ಲಿ ಆ ಒಂದು ಮಧ್ಯ ರಾತ್ರಿಯಲ್ಲಿ ದೇವರಿಗೆ ಸ್ತುತಿ ಪದಗಳನ್ನ ಹಾಡ್ತಾ ಇದ್ದಾರೆ ಪ್ರಿಯರೇ. ಅನೇಕ ಬಾರಿ ನಾವು ಪ್ರಾರ್ಥನೆಗೆ ಕೂತುಕೊಂಡಾಗ ಬರೀ ಪ್ರಾರ್ಥನೆ, ದೇವರೇ ನನಗೆ ಅದು ಕೊಡು, ದೇವರೇ ನನಗೆ ಇದು ಕೊಡು, ನನ್ನ ಮಕ್ಕಳನ್ನ ಬದಲಾಯಿಸು, ನನ್ನ ಗಂಡನನ್ನ ಬದಲಾಯಿಸು, ನನಗೆ ಆ ರೀತಿಯಾಗಿ ಮಾಡು, ಈ ರೀತಿಯಾಗಿ ಮಾಡು ಎಂಬುದಾಗಿ ಬರೀ ನಾವು ಪ್ರಾರ್ಥನೆಗಳನ್ನೇ ಮಾಡ್ತೇವೆ ಕೆಲವು ಬಾರಿ. ಆದ್ರೆ ನಾವು ದೇವರನ್ನ ಸ್ತುತಿ ಮಾಡುವುದಿಲ್ಲ ಪ್ರಿಯರೇ. ಅನೇಕ ಬಾರಿ ನಮಗೆ ಗೊತ್ತಿಲ್ಲ, ದೇವರನ್ನ ಸ್ತುತಿ ಮಾಡುವಾಗ ನಮ್ಮ ಮೇಲೆ ಇರುವಂತ ಸರಪಳಿಗಳು, ನಮ್ಮ ಮೇಲೆ ಕಟ್ಟಲ್ಪಟ್ಟಂತ ಎಲ್ಲ ಕಟ್ಟುಗಳು, ನಮ್ಮ ಮೇಲೆ ಬಂದಿರುವಂತ ಎಲ್ಲ ಶಾಪಗಳು, ನಾವು ಯಾವಾಗ ಆರಾಧನೆ ಮಾಡ್ತೀವೋ ಅವಾಗ ಅದು ಆರಾಧನೆ ಮೂಲಕ ಅದು ಕಳಚಿ ಬೀಳ್ತದೆ ಪ್ರಿಯರೇ. ಹಾಲೆಲೂಯ. ಅದು ಕಳಚಿ ಬೀಳುವುದನ್ನ ನಾವು ನೋಡ್ತೇವೆ. ಪೌಲ ಸೀಲರು ಮಧ್ಯರಾತ್ರಿಯಲ್ಲಿ ಅವರು ಪ್ರಾರ್ಥನೆ ಮಾಡಿ ಅವರು ಸ್ತುತಿ ಪದಗಳನ್ನ ಆಡ್ತಾ ಇರುವಂತ ಸಮಯದಲ್ಲಿ ಅವರಿಗೆ ಹಾಕಿದಂತ ಸರಪಣಿಗಳು, ಅವರು ಇದ್ದಂತ ಜೈಲಿನಲ್ಲಿ ಭೂಕಂಪವಾಯಿತು ಎಂಬುದಾಗಿ ನಾವು ನೋಡಿಕೊಳ್ತೇವೆ ಪ್ರಿಯರೇ. ಭೂಕಂಪವಾಯಿತು, ಅವರಿಗೆ ಹಾಕಿದಂತ ಎಲ್ಲ ಒಂದು ಕಟ್ಟುಗಳು ಅದು ಕಳಚಿ ಬಿದ್ದವು ಪ್ರಿಯರೇ. ಅವರು ಸುಮ್ಮನೆ ಕುತ್ಕೊಂಡಿದ್ದಂತ ಸಮಯದಲ್ಲಿ ಭೂಕಂಪ ಆಗ್ಲಿಲ್ಲ, ಅವರು ಸುಮ್ಮನೆ ಕುತ್ಕೊಂಡಂತ ಸಮಯದಲ್ಲಿ ಅವ್ರಿಗೆ ಹಾಕಿದಂತ ಸರಪಣಿಗಳು ಕಳಚಿ ಬೀಳಲಿಲ್ಲ. ಯಾವಾಗ ದೇವರನ್ನ ಸ್ತುತಿ ಮಾಡಿದ್ರು, ಯಾವಾಗ ದೇವರನ್ನ ಕೊಂಡಾಡಿದ್ರು, ಯಾವಾಗ ದೇವರನ್ನ ಮಹಿಮೆ ಪಡಿಸಿದ್ರು, ಅವಾಗ ಅಲ್ಲಿದ್ದಂತ ಕಟ್ಟುಗಳು, ಅಲ್ಲಿ ಇದ್ದಂತ ಬಂಧನಗಳು ಅದು ಮುರಿದು ಬೀಳ್ತಾ ಇದೆ ಪ್ರಿಯರೇ. ಹಾಲೆಲೂಯ. ಈ ಒಂದು ಮುಂಚಾನೆ ವೇಳೆಯಲ್ಲಿ ನಾನು ಈ ಒಂದು ವಾಕ್ಯದ ಮೇಲೆ ಈ ಒಂದು ವಾಕ್ಯದಿಂದ ನಾನು ನಿಮಗೆ ಉತ್ತೇಜನ, ನಿಮಗೆ ಎಂಕರೇಜ್ ಪಡಿಸೋದೇನಂತಂದ್ರೆ, ಇನ್ನು ಮುಂದೆ ನೀವು ಸ್ತುತಿ ಮಾಡೋದನ್ನ ಕಲಿತುಕೊಳ್ಳ್ರಿ. ಹಾಲೆಲೂಯ. ನೀವು ಸ್ತುತಿ ಮಾಡಿ ನೋಡ್ರಿ, ನಿಮ್ಮ ಪರಿಸ್ಥಿತಿಗಳು ಇದ್ದ ಹಾಗೆ
ಇರುವುದಿಲ್ಲ. ನಿಮ್ಮ ಸಮಸ್ಯೆಗಳು ಇದ್ದ ಹಾಗೆ ಇರುವುದಿಲ್ಲ. ನಿಮಗೆ ಹಾಕಲ್ಪಟ್ಟಂತ ಎಲ್ಲ ಕಟ್ಟುಗಳಾಗಿರ್ಬಹುದು, ನಿಮ್ಮ ಮೇಲೆ ಬಂದಿರುವಂತ ಎಲ್ಲ ಬಂಧನಗಳಾಗಿರ್ಬಹುದು, ನಿಮ್ಮ ಮೇಲೆ ಬಂದಿರುವಂತ ಎಲ್ಲ ಒಂದು ಏನೇ ತೊಂದರೆ ಇದ್ರೂ ಕೂಡ ನೀವು ಆರಾಧನೆ ಮಾಡುವಾಗ, ದೇವರನ್ನ ನಾವು ಹೊಗಳುವಾಗ, ದೇವರ ನಾವು ಸ್ತುತಿ ಮಾಡುವಾಗ ನಮ್ಮ ಮೇಲೆ ಇದ್ದಂತ ಎಲ್ಲಾ ಬಂಧನಗಳು ಅದು ಕಳಚಿ ಬೀಳ್ತವೆ ಪ್ರಿಯರೇ. ಹಾಲೆಲೂಯ. ಒಬ್ಬರು ದೇವ ಸೇವಕರು ನಾನು ಹೇಳುವುದನ್ನ ಈ ರೀತಿಯಾಗಿ ಕೇಳಿದ್ದೇನೆ, ನಮ್ಮ ಪ್ರಾರ್ಥನೆ ಅದು ಪರಲೋಕಕ್ಕೆ ಹೇರಲ್ಪಡ್ತದಂತೆ. ನಾವು ಮಾಡುವಂತ ಪ್ರಾರ್ಥನೆಗಳು ಧೂಪದ ಹಾಗೆ ಅದು ಪರಲೋಕಕ್ಕೆ ಹೇರಿ ಹೋಗ್ತದೆ. ಆದ್ರೆ ನಮ್ಮ ಒಂದು ಆರಾಧನೆ, ನಾವು ಮಾಡುವಂತ ಆರಾಧನೆ, ನಾವು ಮಾಡುವಂತ ಸ್ತುತಿಗಳು ಪರಲೋಕವನ್ನೇ ನಾವು ಇರುವಂತ ಸ್ಥಳದಲ್ಲಿ ಅದು ಬರ ಮಾಡ್ತದೆ ಪ್ರಿಯರೇ. ಹಾಲೆಲೂಯ. ದೇವರ ವಾಕ್ಯದಲ್ಲಿ ನಾವು ಓದಿಕೊಳ್ತೇವೆ, ಎರಿಕೋ ಕೋಟೆ ಬಿದ್ದದ್ದು ಒಂದು ಆರಾಧನೆಯಿಂದ. ಹಾಲೆಲೂಯ. 7 ದಿನಗಳವರೆಗೂ ಆ ಎರಿಕೋ ಗೋಡೆಯನ್ನ ಅವರು ಸುತ್ತುತ್ತಾ ಇದ್ದಾರೆ ಪ್ರಿಯರೇ. ಎರಿಕೋ ಗೋಡೆಯನ್ನ ಸುಮ್ಮನೆ ಒಂದು ತುತ್ತೂರಿಗಳನ್ನ ಊದಿಕೊಂಡು ಹಾರ್ಬಟ್ಟಿ ಸುತ್ತ ಅವರು ಸ್ತುತಿ ಮಾಡುವಂತ ಸಮಯದಲ್ಲಿ ಆ ಎರಿಕೋ ಕೋಟೆ ಅವರು ನೆಲಸಮವಾಗಿ ಆ ಒಂದು ನೆಲಸಮವಾಗಿ ಬಿದ್ದು ಹೋಗುವುದನ್ನ ನಾವು ನೋಡುತ್ತೇವೆ ಪ್ರಿಯರೇ. ಹಾಲೆಲೂಯ. ನೀವು ಸಹ ಬೆಳಗ್ಗೆ ಎದ್ದ ಮೇಲೆ ನೀವು ಪ್ರಾರ್ಥನೆಗಾಗಿ ಕೂತ್ಕೊಳ್ಳುವಂತ ಸಮಯದಲ್ಲಿ ಮೊದಲು ದೇವರನ್ನ ಸ್ತುತಿ ಮಾಡ್ರಿ, ಮೊದಲು ದೇವರನ್ನ ಹೊಗಳ್ರಿ. ದೇವರೇ, ನೀವು ಇಂಥವರಾಗಿದ್ದೀರಾ, ದೇವರೇ ನೀವು ಸರ್ವಶಕ್ತನಾಗಿದ್ದೀರಾ, ದೇವರೇ ನನ್ನ ಜೀವಿತದಲ್ಲಿ ಇಂಥ ಒಳ್ಳೆ ಕಾರ್ಯಗಳನ್ನ ನೀವು ಮಾಡಿದ್ದೀರಾ, ನೀವೆಷ್ಟು ಒಳ್ಳೆ ದೇವರು, ನೀವೆಷ್ಟು ಶಕ್ತಿಶಾಲಿ ಉಳ್ಳಂತ ದೇವರು ಎಂಬುದಾಗಿ ನಾವು ಸ್ತುತಿ ಮಾಡುವಾಗ ನಮಗೆ ಗೊತ್ತಿಲ್ಲದಂತ ರೀತಿಯಲ್ಲಿ ದೇವರು ನಮ್ಮ ಜೀವಿತದಲ್ಲಿ ಕಾರ್ಯ ಮಾಡ್ತಾರೆ ಪ್ರಿಯರೇ. ಹಾಲೆಲೂಯ. ಪ್ರೈಸ್ ದಿ ಲಾರ್ಡ್. ಈ ಒಂದು ಮುಂಚಾನೆ ವೇಳೆಯಲ್ಲಿ ನೀವು ಇದನ್ನ ಹಿಡಿದುಕೊಳ್ಳಿ. ದೇವರೇ, ಇನ್ನು ಮುಂದೆ ಸ್ವಾಮಿ ನಾನು ಪ್ರಾರ್ಥನೆ ಮಾಡುವುದಕ್ಕಿಂತ ಮುಂಚೆ, ಇನ್ನು ಮುಂದೆ ನಾನು ಪ್ರಾರ್ಥನೆಗೋಸ್ಕರ ನಾನು ಕೂತುಕೊಂಡಾಗ ಮೊದಲು ನಾನು ನಿಮ್ಮನ್ನ ಸ್ತುತಿ ಮಾಡ್ತೇನೆ, ಮೊದಲು ನಾನು ನಿಮ್ಮನ್ನ ಆರಾಧನೆ ಮಾಡ್ತೇನೆ, ಮೊದಲು ನಾನು ನಿಮ್ಮನ್ನ ಕೊಂಡಾಡ್ತೇನೆ, ಮೊದಲು ನಾನು ನಿಮ್ಮ ಪಾದಕ್ಕೆ ಎರಗಿ ನಿಮ್ಮ ಪಾದಕ್ಕೆ ನಾನು ಮುದ್ದಿಟ್ಟು ನಿಮ್ಮನ್ನ ಆರಾಧನೆ ಮಾಡಿ ಆಮೇಲೆ ನಾನು ಪ್ರಾರ್ಥನೆ ಮಾಡುತ್ತೇನೆ ಎಂಬುದಾಗಿ ನೀವು ಒಪ್ಪಿಸಿಕೊಡಿ ಪ್ರಿಯರೇ. ಹಾಲೆಲೂಯ. ನನ್ನ ಜೀವಿತದಲ್ಲಿ ಎಷ್ಟೋ ಕಾರ್ಯಗಳು ನಾವು ಬರೀ ಪ್ರಾರ್ಥನೆ ಮಾಡೋದ್ರಿಂದ ಅಲ್ಲ, ಆದ್ರೆ ಸ್ತುತಿ ಮಾಡೋದ್ರಿಂದ, ದೇವರನ್ನ ಹೊಗಳುವುದ್ರಿಂದ, ದೇವರಿಗೆ ಸ್ತುತಿ ಪದಗಳನ್ನ ಆಡೋದ್ರಿಂದ ಎಷ್ಟೋ ಬಿಡುಗಡೆಗಳು, ಎಷ್ಟೋ ಒಂದು ಕಷ್ಟದಿಂದ ನಮಗೆ ಪರಿಹಾರಗಳು ಸಿಕ್ಕಿದೆ ಪ್ರಿಯರೇ. ದೇವರು ಅವರು ಮಧ್ಯರಾತ್ರಿಯಲ್ಲಿ, ಬೆಳಗ್ಗೆ ಅಲ್ಲ, ಮಧ್ಯಾಹ್ನ ಅಲ್ಲ, ರಾತ್ರಿ ಅಲ್ಲ, ಆದ್ರೆ ಮಧ್ಯರಾತ್ರಿಯಲ್ಲಿ ಅಷ್ಟು ನೋವುಗಳಿದ್ದಾಗ್ಲೂ ಕೂಡ, ಗಾಯಗಳಿದ್ದಾಗ್ಲೂ ಕೂಡ, ಅವರಿಗೆ ನೋವು ಆಗ್ತಾ ಇದ್ರೂ ಕೂಡ ಅವರು ಆ ಒಂದು ನೋವಿಗೆ, ಆ ಒಂದು ಗಾಯಕ್ಕೆ, ಅವ್ರು ಹಾಕಿದಂತ ಸರಪಣಿಗೆ, ಅದಕ್ಕೆ ಅವರು ಗಮನ ಕೊಡದೆ ಅವರು ದೇವರನ್ನ, ಪೌಲ ಸೀಲರು ದೇವರನ್ನ ಸ್ತುತಿ ಮಾಡ್ತಾ ಇದ್ದಾರೆ. ಈ ಮುಂಚಾನೆ ವೇಳೆಯಲ್ಲಿ ನಿಮ್ಮ ಹೃದಯಗಳನ್ನು ನೀವು ಸಿದ್ಧಪಡಿಸಿಕೊಳ್ಳ್ರಿ. ನಿಮ್ಮ ಮಕ್ಕಳಿಗೂ ಕೂಡ ಹೇಳ್ರಿ, ಫ್ಯಾಮಿಲಿಯಾಗಿ ನೀವು ಒಂದು ಕುಟುಂಬವಾಗಿ ನೀವು ಪ್ರಾರ್ಥನೆಗೆ ಕೂತುಕೊಳ್ಳುವಾಗ್ಲೂ ಕೂಡ ನೀವು ದೇವರನ್ನ ನೀವು ಸ್ತುತಿ ಮಾಡ್ರಿ ಪ್ರಿಯರೇ. ಒಂದೆರಡು ಹಾಡುಗಳನ್ನ ಹಾಡುತ್ತಾ, ಒಂದೆರಡು ದೇವರನ್ನ ಹೊಗಳುತ್ತಾ ನೀವು ಪ್ರಾರ್ಥನೆ ಮಾಡಿ ಪ್ರಿಯರೇ. ಹಾಲೆಲೂಯ. ನಿಮ್ಮ ಮೇಲೆ ಇರುವಂತ ಎರಿಕೋ ಕೋಟೆಗಳು, ನಿಮ್ಮ ಮುಂದೆ ಇರುವಂತ ಎಲ್ಲಾ ಪರಿಸ್ಥಿತಿಗಳು ಈ ಒಂದು ಆರಾಧನೆ ಮಾಡುವಾಗ ದೇವರು ಅದನ್ನ ಕೆಡವಿ ಹಾಕ್ತಾರೆ ಪ್ರಿಯರೇ. ಹಾಲೆಲೂಯ. ಪ್ರಾರ್ಥನೆ ಮಾಡಿಕೊಳ್ಳೋಣ ಪ್ರಿಯರೇ. ಹಾಲೆಲೂಯ. ಸ್ತೋತ್ರ 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 ಕರ್ತನೆ ದೇವರೇ, ಈ ಒಂದು ಸುಂದರವಾದಂತ ಸಮಯಕ್ಕಾಗಿ ನಿಮಗೆ ಸ್ತೋತ್ರವನ್ನ ಸಲ್ಲಿಸುತ್ತೇವೆ. ನಿಮ್ಮ ವಾಕ್ಯದಲ್ಲಿ ಕರ್ತನ ಓದಿಕೊಂಡ ಹಾಗೆ ಪೌಲ ಸೀಲರು ಮಧ್ಯರಾತ್ರಿಯಲ್ಲಿ ಕರ್ತನೆ ನಿಮಗೆ ಸ್ತುತಿ ಪದಗಳನ್ನ ಆಡ್ತಾ ಇದ್ದರು ಎಂಬುದಾಗಿ ಕರ್ತನೆ, ಅವ್ರಿಗಿರುವಂತ ಎಲ್ಲಾ ಪರಿಸ್ಥಿತಿಗಳನ್ನ, ಎಲ್ಲ ಸಮಸ್ಯೆಗಳನ್ನ ಕರ್ತನೆ, ಅವ್ರಿಗಿರದಂತ ಎಲ್ಲ ನೋವುಗಳನ್ನ ಬದಿಗಿಟ್ಟು ಕರ್ತನೆ ಮಧ್ಯರಾತ್ರಿಯಲ್ಲಿ ಯಾವ ರೀತಿಯಲ್ಲಿ ನಿಮ್ಮನ್ನ ಸ್ತುತಿ ಮಾಡ್ತಾ ಇದ್ದಾರೋ ಅದೇ ರೀತಿಯಲ್ಲಿ ನಮ್ಮನ್ನ ನೋಡ್ತಿರುವಂತ ನಿಮ್ಮ ಮಕ್ಕಳು ಸ್ವಾಮಿ, ಇದ್ರೆ ನಮ್ಮನ್ನ ಕರ್ತನೆ ಒಂದು ವಿಡಿಯೋದಿಂದ ಕರ್ತನೆ ವೀಕ್ಷಿಸ್ತಿರುವಂತ ನಿಮ್ಮ ಜನರನ್ನ ಕರ್ತನೆ ಸ್ವಾಮಿ, ಇನ್ನು ಮುಂದೆ ಕರ್ತನೆ ರಾಜ ಅವರು ಪ್ರಾರ್ಥನೆಯಲ್ಲಿ ಕೂತ್ಕೊಂಡಾಗ ಅವರು ಸ್ತುತಿ ಪದಗಳನ್ನ ಹಾಡುವಾಗ ದೇವರೇ, ಅವರು ನಿಮ್ಮನ್ನ ಸ್ತುತಿ ಮಾಡುವಾಗ ಕರ್ತನೆ ಅವರ ಮೇಲೆ ಇರುವಂತ ಎಲ್ಲ ಕಟ್ಟುಗಳು, ಅವರ ಮೇಲೆ ಬಂದಂತ ಎಲ್ಲ ಬಂಧನಗಳು, ದೇವರೇ ಎಲ್ಲ ಸರಪಣಿಗಳು ಕರ್ತನೆ ರಾಜ ಯೇಸುವಿನ ನಾಮದಲ್ಲಿ ಅದು ಕಳಚಿ ಬಿದ್ದು ಹೋಗಲಿ ಸ್ವಾಮಿ ಕರ್ತನೆ. ಆ ಒಂದು ಹೃದಯವನ್ನ, ನಿಮ್ಮನ್ನ ಆರಾಧಿಸುವಂತ ಹೃದಯವನ್ನ, ನಿಮ್ಮ ಮಹಿಮೆ ಪಡಿಸುವಂತ ಹೃದಯವನ್ನ ದೇವರೇ, ನಿಮ್ಮನ್ನು ಕೊಂಡಾಡುವಂತ ಆ ಒಂದು ಹೃದಯವನ್ನ ನಮ್ಮ ದೇವರ ಮನಸ್ಸನ್ನ ನಮ್ಮ ಪ್ರತಿಯೊಬ್ಬೊಬ್ಬರಿಗೆ ನೀಡು ಎಂಬುದಾಗಿ ನಾವು ಬೇಡ್ತಿದ್ದೇವಪ್ಪ. ನಮ್ಮ ಪ್ರಾರ್ಥನೆಗಳನ್ನ ಕೇಳಿ ನೀವು ಉತ್ತರವನ್ನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರವನ್ನ ಸಲ್ಲಿಸುತ್ತಾ, ಎಲ್ಲ ಘನಮಾನ ಮಹಿಮೆಯನ್ನು ನಿಮಗೆ ಮಾತ್ರ ಸಲ್ಲಿಸುತ್ತಾ, ಯೇಸುವೇ ನಿಮ್ಮ ಬಲವುಳ್ಳಂತ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿಕೊಂಡು ಹೊಂದಿದ್ದೇವೆ ನಮ್ಮ ಪರಲೋಕದ ತಂದೆ. ಆಮೆನ್, ಆಮೆನ್, ಆಮೆನ್. ಹಾಲೆಲೂಯ. ಪ್ರೈಸ್ ದಿ ಲಾರ್ಡ್. ದೇವರ ಒಂದು ವಾಕ್ಯದ ಮೂಲಕ ನಿಮ್ಮನ್ನು ಆಶೀರ್ವದಿಸಿ
ನಿಮ್ಮ ಆಶೀರ್ವಾದ ಮಾಡಲಿ. ಯಾವ ರೀತಿ ಪೌಲಸಿನರು ಅವರ ಆರಾಧನೆ ಮಾಡುವಾಗ ಅವರ ಮೇಲೆ ಬಂದಂತೆ ಎಲ್ಲ ಸರಪಣಿಗಳು ಕಳಚಿ ಬಿದ್ದ ಹಾಗೆ ನೀವು ಆರಾಧನೆ ಮಾಡುವಾಗ ನಿಮ್ಮ ಮೇಲೆ ಇರುವಂತ ಎಲ್ಲ ಸರಪಣಿಗಳು, ಎಲ್ಲ ಕಟ್ಟುಗಳು ಅದು ಮುರಿದು ಬೀಳ್ತದೆ ಪ್ರಿಯರೇ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಗಾಡ್ ಬ್ಲೆಸ್ ಯು.